ನೋಡಿ, ಈಗ ಹೇಳುವಂತ ವಿಚಾರವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅನ್ಸ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಇರಾನ್ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿಬಿಟ್ರೆ ಏನಾಗುತ್ತೆ, ಮಾಡಿದಾಗ ಅದನ್ನ ತಡೆದ್ರೆ ಏನಾಗುತ್ತೆ, ಅದು ಇಂಪಾರ್ಟೆಂಟ್. ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದು ಉಳಿಸುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಈ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿದೆ ಆದ್ರೆ ಒಂದು ಯಾರ ಮೇಲೆ ಟಾರ್ಗೆಟ್ ಅನ್ನ ಮಾಡುತ್ತೋ ಅದ್ರ ಮೇಲೆ ಬೀಳ್ಬೇಕು, ಅಥವಾ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಏನಾದ್ರು ಆಕಾಶದಲ್ಲಿ ಅದನ್ನ ತಡೆಯುವಂತ ಕೆಲಸ ಮಾಡಿದ್ರೆ ಬೇರೆದ್ದೇ ಅಪಾಯ ಕಾದಿರುತ್ತೆ. ಸೊ ಹಾಗಾದ್ರೆ ಇಡೀ ಜಗತ್ತನ್ನೇ ಆ ಪೋಷನ್ನ ಪಡೆದುಕೊಳ್ತಾ ಇರಾನ್ ಪದೇ ಪದೇ ಇಸ್ರೇಲ್ನ ಮೇಲೆ ಇರಾನ್ ತನ್ನ ಕ್ಷಿಪಣಿಗಳನ್ನ ಹಾರಿಸ್ತಾನೆ ಇದೆ. ಅಯತೊಲ್ಲಾ ಖಮೇನಿಯ ಬಲಿಯನ್ನ ಪಡೆದುಕೊಂಡದಕ್ಕೋಸ್ಕರ ಪ್ರತೀಕಾರವಾಗಿ ಪದೇ ಪದೇ ತನ್ನ ಮಿಸೈಲ್ಗಳನ್ನ ಇಸ್ರೇಲ್ನತ್ತ ತೂರಿ ಬಿಡ್ತಾ ಇದೆ ಇರಾನ್. ಆದ್ರೆ ಏರ್ಡೋಮ್ಗಳಿದೆಯಲ್ಲ, ಇಸ್ರೇಲ್ ಬಳಿ ಇರುವಂತಹ ಏರ್ಡೋಮ್, ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಇರಾನ್ ಅಸ್ತ್ರಗಳನ್ನ ಹೂಡಿದಾಗ ಅದನ್ನ ಆಕಾಶದಲ್ಲೇ ತಡೆಯುವಂತ ಕೆಲಸವನ್ನ ಇವತ್ತು ಇಸ್ರೇಲ್ ಮಾಡ್ತಾ ಇದೆ. ಇರಾನ್ ಇದನ್ನ ಪರಿಗಣಿಸಿ ಏನಾದ್ರೂ ಮಾಡಿ ಸರ್ವನಾಶವನ್ನ ಮಾಡಲೇಬೇಕು ಅಂತೇಳಿ ತಂತ್ರಗಾರಿಕೆಯನ್ನ ಮಾಡಿಕೊಳ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ವಿಶ್ವದಲ್ಲೇ ಘಾತಕ ಅಸ್ತ್ರವನ್ನ ತಯಾರಿ ಮಾಡಿತಾ ಇರಾನ್, ಅದನ್ನ ತಯಾರು ಮಾಡಿರುವಂತ ಘಾತಕ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಯ್ತಾ ಮುಂದಿನ ದಿನದಲ್ಲಿ ಇರಾನ್ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದು 2020ರಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿತ್ತು. ಅಮೆರಿಕ ತೆಗೆದುಕೊಂಡಂತ ಅವತ್ತಿನ ಒಂದು ಕಾಲ್ ಇಷ್ಟೆಲ್ಲ ಒಂದು ಡರ್ಟಿ ಬಾಂಬ್ ಅನ್ನ ಮತ್ತಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇರಾನ್ ಮಾಡ್ತು. ಅದು ಮುಂದಿನ ಯಾವ್ದಾದ್ರು ಟೈಮ್ ಸಿಗದ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಇವಾಗ ಡರ್ಟಿ ಬಾಂಬ್ ಅನ್ನ ತಯಾರನ್ನ ಮಾಡೋದಕ್ಕೆ ಶುರು ಮಾಡಿದೆ ಅವತ್ತಿನಿಂದ ಅಂತ ಅನ್ಸುತ್ತೆ. ಸೊ ಇವತ್ತು ಇರಾನ್ನ ಬಳಿ ಇರುವಂತದ್ದು 20 kg ಸಂಸ್ಕರಿತ ಯುರೇನಿಯಂ, ಅಂದ್ರೆ 80% ಸಂಸ್ಕರಿತ ಯುರೇನಿಯಂ ಇದೆ. ಒಂದು ಅಣ್ವಸ್ತ್ರ ತಯಾರಿಕೆಗೆ 90% ನಷ್ಟು 90% ಸಂಸ್ಕರಿತ ಯುರೇನಿಯಂ ಬೇಕೇ ಬೇಕು. ಹಿರೋಶಿಮಾ ಮೇಲೆ ಲಿಟ್ಲ್ ಬಾಯ್ ಬಾಂಬ್ ಹಾಕಲಾಗ್ತಲ್ವಾ, ಲಿಟ್ಲ್ ಬಾಯ್ ಬಾಂಬ್ ಅನ್ನು ಹಾಕಲಾಯ್ತಲ್ಲ ಹಿರೋಶಿಮಾ ಮೇಲೆ, ಆಗ ಬಳಕೆ ಮಾಡಿದ್ದು 80% ಸಂಸ್ಕರಿತ ಯುರೇನಿಯಂ ಅನ್ನ ಬಳಕೆ ಮಾಡಲಾಗಿತ್ತು. ಹೀಗಾಗಿ ಈಗ ವಿಜ್ಞಾನಿಗಳು, ಇರಾನ್ನ ವಿಜ್ಞಾನಿಗಳು 80% ಯುರೇನಿಯಂ ಅನ್ನ ಸಂಸ್ಕರಿಸಿದ್ದಾರೆ. ಲಿಟ್ಲ್ ಬಾಯ್ ನಂತ 2 ಬಾಂಬ್ ಅನ್ನ ಬಳಸಿದ್ರೆ ಸಾಕು. ಒಂದೇ ಒಂದು ಬಾಂಬ್ ಅನ್ನ ಇಸ್ರೇಲ್ ಮೇಲೆ ಹಾಕ್ಬಿಟ್ರೆ ಏಕೈಕ ಯಹೂದಿ ದೇಶ ಅಂತ ಕರೆಸಿಕೊಂಡಿರುವಂತ ಇಸ್ರೇಲ್ ಬಹುತೇಕ ಸರ್ವನಾಶ ಆಗುತ್ತೆ. ಒಂದ್ ವೇಳೆ ನಮ್ಮ ದೇಶ ಸರ್ವನಾಶ ಆಗ್ಬಿಡುತ್ತೆ ಅಂತೇಳಿ ಬಾಂಬ್ ಅನ್ನ ತಡೆದ್ರೂ ಕೂಡ ದೊಡ್ಡ ಸಮಸ್ಯೆನೆ. ವಿಕಿರಣಶೀಲ ಸಿಡಿತಲೆಯ ಕ್ಷಿಪಣಿ ಹೊಡೆದು ಬಿಟ್ರೆ ವಿಕಿರಣ ಮಾಲಿನ್ಯ ಆಗುತ್ತೆ. ಆಗ ಆ ವಿಕಿರಣ ಇಡೀ ಜಗತ್ತಿಗೆ ಹರಡಿಬಿಟ್ರೆ ಇಡೀ ಜಗತ್ತಿಗೆ ಅಪಾಯ ಕಟ್ಟಿಟ್ಟ ಫಿಕ್ಸ್. ಹಾಗಾಗಿ ಇದನ್ನ ಬಳಕೆ ಮಾಡ್ತಾ ಇಲ್ವಾ, ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಈಗಲೇ ಹೇಳಿದ್ವಿ. ಮುಂದಿನ ಸುದ್ದಿಯತ್ತ ಗಮನ ನೋಡಿ, ಈಗ ಹೇಳುವಂತ ವಿಚಾರವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅನ್ಸ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಇರಾನ್ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿಬಿಟ್ರೆ ಏನಾಗುತ್ತೆ, ಮಾಡಿದಾಗ ಅದನ್ನ ತಡೆದ್ರೆ ಏನಾಗುತ್ತೆ, ಅದು ಇಂಪಾರ್ಟೆಂಟ್. ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದು ಉಳಿಸುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಈ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿದೆ ಆದ್ರೆ ಒಂದು ಯಾರ ಮೇಲೆ ಟಾರ್ಗೆಟ್ ಅನ್ನ ಮಾಡುತ್ತೋ ಅದ್ರ ಮೇಲೆ ಬೀಳ್ಬೇಕು, ಅಥವಾ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಏನಾದ್ರು ಆಕಾಶದಲ್ಲಿ ಅದನ್ನ ತಡೆಯುವಂತ ಕೆಲಸ ಮಾಡಿದ್ರೆ ಬೇರೆದ್ದೇ ಅಪಾಯ ಕಾದಿರುತ್ತೆ. ಸೊ ಹಾಗಾದ್ರೆ ಇಡೀ ಜಗತ್ತನ್ನೇ ಆ ಪೋಷನ್ನ ಪಡೆದುಕೊಳ್ತಾ ಇರಾನ್ ಪದೇ ಪದೇ ಇಸ್ರೇಲ್ನ ಮೇಲೆ ಇರಾನ್ ತನ್ನ ಕ್ಷಿಪಣಿಗಳನ್ನ ಹಾರಿಸ್ತಾನೆ ಇದೆ. ಅಯತೊಲ್ಲಾ ಖಮೇನಿಯ ಬಲಿಯನ್ನ ಪಡೆದುಕೊಂಡದಕ್ಕೋಸ್ಕರ ಪ್ರತೀಕಾರವಾಗಿ ಪದೇ ಪದೇ ತನ್ನ ಮಿಸೈಲ್ಗಳನ್ನ ಇಸ್ರೇಲ್ನತ್ತ ತೂರಿ ಬಿಡ್ತಾ ಇದೆ ಇರಾನ್. ಆದ್ರೆ ಏರ್ಡೋಮ್ಗಳಿದೆಯಲ್ಲ, ಇಸ್ರೇಲ್ ಬಳಿ ಇರುವಂತಹ ಏರ್ಡೋಮ್, ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಇರಾನ್ ಅಸ್ತ್ರಗಳನ್ನ ಹೂಡಿದಾಗ ಅದನ್ನ ಆಕಾಶದಲ್ಲೇ ತಡೆಯುವಂತ ಕೆಲಸವನ್ನ ಇವತ್ತು ಇಸ್ರೇಲ್ ಮಾಡ್ತಾ ಇದೆ. ಇರಾನ್ ಇದನ್ನ ಪರಿಗಣಿಸಿ ಏನಾದ್ರೂ ಮಾಡಿ ಸರ್ವನಾಶವನ್ನ ಮಾಡಲೇಬೇಕು ಅಂತೇಳಿ ತಂತ್ರಗಾರಿಕೆಯನ್ನ ಮಾಡಿಕೊಳ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ವಿಶ್ವದಲ್ಲೇ ಘಾತಕ ಅಸ್ತ್ರವನ್ನ ತಯಾರಿ ಮಾಡಿತಾ ಇರಾನ್, ಅದನ್ನ ತಯಾರು ಮಾಡಿರುವಂತ
ಘಾತಕ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಯ್ತಾ ಮುಂದಿನ ದಿನದಲ್ಲಿ ಇರಾನ್ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದು 2020ರಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿತ್ತು. ಅಮೆರಿಕ ತೆಗೆದುಕೊಂಡಂತ ಅವತ್ತಿನ ಒಂದು ಕಾಲ್ ಇಷ್ಟೆಲ್ಲ ಒಂದು ಡರ್ಟಿ ಬಾಂಬ್ ನ ಮತ್ತಷ್ಟು ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇರಾನ್ ಮಾಡ್ತು. ಅದು ಮುಂದಿನ ಯಾವ್ದಾದ್ರು ಟೈಮ್ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಇವಾಗ ಡರ್ಟಿ ಬಾಂಬ್ ನ ತಯಾರನ್ನ ಮಾಡೋದಕ್ಕೆ ಶುರು ಮಾಡಿದೆ ಅವತ್ತಿನಿಂದ ಅಂತ ಅನ್ಸುತ್ತೆ. ಸೊ ಇವತ್ತು ಇರಾನ್ನ ಬಳಿ ಇರುವಂತದ್ದು 20 kg ಸಂಸ್ಕರಿತ ಯುರೇನಿಯಂ, ಅಂದ್ರೆ 80% ಸಂಸ್ಕರಿತ ಯುರೇನಿಯಂ ಇದೆ. ಒಂದು ಅಣ್ವಸ್ತ್ರ ತಯಾರಿಕೆಗೆ 90% ನಷ್ಟು 90% ಸಂಸ್ಕರಿತ ಯುರೇನಿಯಂ ಬೇಕೇ ಬೇಕು. ಹಿರೋಶಿಮಾ ಮೇಲೆ ಲಿಟ್ಲ್ ಬಾಯ್ ಬಾಂಬ್ ಹಾಕಲಾಯ್ತಲ್ವಾ, ಲಿಟ್ಲ್ ಬಾಯ್ ಬಾಂಬ್ ಅನ್ನು ಹಾಕಲಾಯ್ತಲ್ಲ ಹಿರೋಶಿಮಾ ಮೇಲೆ, ಆಗ ಬಳಕೆ ಮಾಡಿದ್ದು 80% ಸಂಸ್ಕರಿತ ಯುರೇನಿಯಂ ಅನ್ನ ಬಳಕೆ ಮಾಡಲಾಗಿತ್ತು. ಹೀಗಾಗಿ ಈಗ ವಿಜ್ಞಾನಿಗಳು, ಇರಾನ್ನ ವಿಜ್ಞಾನಿಗಳು 80% ಯುರೇನಿಯಂ ಅನ್ನ ಸಂಸ್ಕರಿಸಿದ್ದಾರೆ. ಲಿಟ್ಲ್ ಬಾಯ್ ನಂತ 2 ಬಾಂಬ್ ಅನ್ನ ಬಳಸಿದ್ರೆ ಸಾಕು. ಒಂದೇ ಒಂದು ಬಾಂಬ್ ಅನ್ನ ಇಸ್ರೇಲ್ ಮೇಲೆ ಹಾಕ್ಬಿಟ್ರೆ ಏಕೈಕ ಯಹೂದಿ ದೇಶ ಅಂತ ಕರೆಸಿಕೊಂಡಿರುವಂತ ಇಸ್ರೇಲ್ ಬಹುತೇಕ ಸರ್ವನಾಶ ಆಗುತ್ತೆ. ಒಂದ್ ವೇಳೆ ನಮ್ಮ ದೇಶ ಸರ್ವನಾಶ ಆಗ್ಬಿಡುತ್ತೆ ಅಂತೇಳಿ ಬಾಂಬ್ ಅನ್ನ ತಡೆದ್ರೂ ಕೂಡ ದೊಡ್ಡ ಸಮಸ್ಯೆನೆ. ವಿಕಿರಣಶೀಲ ಸಿಡಿತಲೆಯ ಕ್ಷಿಪಣಿ ಹೊಡೆದು ಬಿಟ್ರೆ ವಿಕಿರಣ ಮಾಲಿನ್ಯ ಆಗುತ್ತೆ. ಆಗ ಆ ವಿಕಿರಣ ಇಡೀ ಜಗತ್ತಿಗೆ ಹರಡಿಬಿಟ್ರೆ ಇಡೀ ಜಗತ್ತಿಗೆ ಅಪಾಯ ಖಚಿತ ಫಿಕ್ಸ್. ಹಾಗಾಗಿ ಇದನ್ನ ಬಳಕೆ ಮಾಡ್ತಾ ಇಲ್ವಾ, ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಈಗಲೇ ಹೇಳಿದ್ವಿ. ಮುಂದಿನ ಸುದ್ದಿ ಗಮನಕ್ಕೆ ನೋಡಿ. ಈಗ ಹೇಳುವಂತ ವಿಚಾರವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಇವತ್ತು ಇರಾನ್ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿಬಿಟ್ರೆ ಏನಾಗುತ್ತೆ, ಮಾಡಿದಾಗ ಅದನ್ನ ತಡೆದ್ರೆ ಏನಾಗುತ್ತೆ, ಅದು ಇಂಪಾರ್ಟೆಂಟ್. ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದು ಉಳಿಸುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಈ ಡರ್ಟಿ ಬಾಂಬ್ ಅನ್ನ ಬಳಕೆ ಮಾಡಿದ್ದೆ ಆದ್ರೆ ಒಂದು ಯಾರ ಮೇಲೆ ಟಾರ್ಗೆಟ್ ಅನ್ನ ಮಾಡುತ್ತೋ ಅದ್ರ ಮೇಲೆ ಬೀಳಬೇಕು, ಅಥವಾ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಏನಾದ್ರು ಆಕಾಶದನ್ನ ತಡೆಯುವಂತ ಕೆಲಸ ಮಾಡಿದ್ರೆ ಬೇರೆದ್ದೇ ಅಪಾಯ ಕಾದಿರುತ್ತೆ. ಸೊ ಹಾಗಾದ್ರೆ ಇಡೀ ಜಗತ್ತನ್ನೇ ಆ ಪೋಷನ್ ಪಡೆದುಕೊಳ್ಳುತ್ತಾ ಇರಾನ್ ಪದೇ ಪದೇ ಇಸ್ರೇಲ್ನ ಮೇಲೆ ಇರಾನ್ ತನ್ನ ಕ್ಷಿಪಣಿಗಳನ್ನ ಹಾರಿಸ್ತಾನೆ ಇದೆ. ಅಯತೊಲ್ಲಾ ಖಮೇನಿಯ ಬಲಿಯನ್ನ ಪಡೆದುಕೊಂಡದಕ್ಕೋಸ್ಕರ ಪ್ರತೀಕಾರವಾಗಿ ಪದೇ ಪದೇ ತನ್ನ ಮಿಸೈಲ್ಗಳನ್ನ ಇಸ್ರೇಲ್ ಹತ್ತ ತೂರಿ ಬಿಡ್ತಾ ಇದೆ ಇರಾನ್. ಆದ್ರೆ ಏರ್ಡೋಮ್ಗಳಿದೆಯಲ್ಲ, ಇಸ್ರೇಲ್ ಬಳಿ ಇರುವಂತಹ ಏರ್ಡೋಮ್, ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಇರಾನ್ ಅಸ್ತ್ರಗಳನ್ನ ಹೂಡಿದಾಗ ಅದನ್ನ ಆಕಾಶದಲ್ಲೇ ತಡೆಯುವಂತ ಕೆಲಸವನ್ನ ಇವತ್ತು ಇಸ್ರೇಲ್ ಮಾಡ್ತಾ ಇದೆ. ಇರಾನ್ ಇದನ್ನ ಪರಿಗಣಿಸಿ ಏನಾದ್ರೂ ಮಾಡಿ ಸರ್ವನಾಶವನ್ನ ಮಾಡಲೇಬೇಕು ಅಂತೇಳಿ ತಂತ್ರಗಾರಿಕೆಯನ್ನ ಮಾಡಿಕೊಳ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ವಿಶ್ವದಲ್ಲೇ ಘಾತಕ ಅಸ್ತ್ರವನ್ನ ತಯಾರು ಮಾಡಿತಾ ಇರಾನ್, ಅದನ್ನ ತಯಾರು ಮಾಡಿರುವಂತಹ ಘಾತಕ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಯ್ತಾ ಮುಂದಿನ ದಿನದಲ್ಲಿ ಇರಾನ್ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದು 2020ರಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿತ್ತು. ಅಮೆರಿಕ ತೆಗೆದುಕೊಂಡಂತ ಅವತ್ತಿನ ಒಂದು ಕಾಲ್ ಇಷ್ಟೆಲ್ಲ ಒಂದು ಡರ್ಟಿ ಬಾಂಬ್ ನ ಮತ್ತಷ್ಟು ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇರಾನ್ ಮಾಡ್ತು. ಅದು ಮುಂದಿನ ಯಾವ್ದಾದ್ರು ಟೈಮ್ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಇವಾಗ ಡರ್ಟಿ ಬಾಂಬ್ ನ ತಯಾರನ್ನ ಮಾಡೋದಕ್ಕೆ ಶುರು ಮಾಡಿದೆ ಅವತ್ತಿನಿಂದ ಅಂತ ಅನ್ಸುತ್ತೆ. ಸೊ ಇವತ್ತು ಇರಾನ್ನ ಬಳಿ ಇರುವಂತದ್ದು 20 kg ಸಂಸ್ಕರಿತ ಯುರೇನಿಯಂ, ಅಂದ್ರೆ 80% ಸಂಸ್ಕರಿತ ಯುರೇನಿಯಂ ಇದೆ. ಒಂದು ಅಣ್ವಸ್ತ್ರ ತಯಾರಿಕೆಗೆ 90% ನಷ್ಟು 90% ಸಂಸ್ಕರಿತ ಯುರೇನಿಯಂ ಬೇಕೇ ಬೇಕು. ಹಿರೋಶಿಮಾ ಮೇಲೆ ಲಿಟ್ಲ್ ಬಾಯ್ ಬಾಂಬ್ ಹಾಕಲಾಯ್ತಲ್ವಾ, ಲಿಟ್ಲ್ ಬಾಯ್ ಬಾಂಬ್ ಅನ್ನು ಹಾಕಲಾಯ್ತಲ್ಲ ಹಿರೋಶಿಮಾ ಮೇಲೆ, ಆಗ ಬಳಕೆ ಮಾಡಿದ್ದು 80% ಸಂಸ್ಕರಿತ ಯುರೇನಿಯಂ ಅನ್ನ ಬಳಕೆ ಮಾಡಲಾಗಿತ್ತು. ಹೀಗಾಗಿ ಈಗ ವಿಜ್ಞಾನಿಗಳು, ಇರಾನ್ನ ವಿಜ್ಞಾನಿಗಳು 80% ಯುರೇನಿಯಂ ಅನ್ನ ಸಂಸ್ಕರಿಸಿದ್ದಾರೆ. ಲಿಟ್ಲ್ ಬಾಯ್ ನಂತ 2 ಬಾಂಬ್ ಅನ್ನ ಬಳಸಿದ್ರೆ ಸಾಕು. ಒಂದೇ ಒಂದು ಬಾಂಬ್ ಅನ್ನ ಇಸ್ರೇಲ್ ಮೇಲೆ ಹಾಕ್ಬಿಟ್ರೆ ಏಕೈಕ ಯಹೂದಿ ದೇಶ ಅಂತ ಕರೆಸಿಕೊಂಡಿರುವಂತ ಇಸ್ರೇಲ್ ಬಹುತೇಕ ಸರ್ವನಾಶ ಆಗುತ್ತೆ. ಒಂದ್ ವೇಳೆ ನಮ್ಮ ದೇಶ ಸರ್ವನಾಶ ಆಗ್ಬಿಡುತ್ತೆ ಅಂತೇಳಿ ಬಾಂಬ್ ಅನ್ನ ತಡೆದ್ರೂ ಕೂಡ ದೊಡ್ಡ ಸಮಸ್ಯೆನೆ.
ವಿಕಿರಣಶೀಲ ಸಿಡಿತಲೆಯ ಕ್ಷಿಪಣಿ ಹೊಡೆದು ಬಿಟ್ರೆ ವಿಕಿರಣ ಮಾಲಿನ್ಯ ಆಗುತ್ತೆ. ಆಗ ಆ ವಿಕಿರಣ ಇಡೀ ಜಗತ್ತಿಗೆ ಹರಡಿಬಿಟ್ರೆ ಇಡೀ ಜಗತ್ತಿಗೆ ಅಪಾಯ ಖಚಿತ ಫಿಕ್ಸ್. ಹಾಗಾಗಿ ಇದನ್ನ ಬಳಕೆ ಮಾಡ್ತಾ ಇಲ್ವಾ, ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಈಗಲೇ ಹೇಳಿದ್ದೀವಿ. ಮುಂದಿನ ಸುದ್ದಿ ಗಮನಕ್ಕೆ